ಎಲ್ರಿಗೂ ನಮಸ್ಕಾರ. ಗೂಗಲ್ ಪೇ, ಫೋನ್ ಪೇ ಯಾವುದೇ ಆಗಿರ್ಲಿ, ನೀವುಗಳು ನಿಮ್ ಫ್ರೆಂಡ್ಗೆ ದುಡ್ಡು ಕಳಿಸುವಾಗ 1 ನಂಬರ್ ಮಿಸ್ಟೇಕ್ ಮಾಡಿ ಬೇರೆ ನಂಬರ್ಗೆ ಅಕೌಂಟ್ಗೆ ಹಣ ಕಳಿಸಿದ್ರೆ ಆ ಹಣವನ್ನ ಹೇಗೆ ವಾಪಸ್ ಪಡೆಯೋದಂತ ನಾನು ಹೇಳ್ತೀನಿ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅಂತ ಐತೆ. ಇದು UPI ಪೇಮೆಂಟ್ಸ್ ಗಳ ನಿರ್ವಹಣೆಯನ್ನ ಭಾರತದಲ್ಲಿ ಮಾಡ್ತದೆ. ಸೊ ನೀವು ಗೂಗಲ್ಗೆ ಹೋಗ್ಬಿಟ್ಟು NPCI ಅಂತ ಟೈಪ್ ಮಾಡಿದ ಕೂಡಲೇ ನಿಮ್ಗೆ ಗೆಟ್ ಇನ್ ಟಚ್ ಅಂತ ಒಂದು ಆಪ್ಷನ್ ಸಿಗ್ತದೆ. ಈ ಆಪ್ಷನ್ ನಿಮ್ ಮೊಬೈಲ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ NPCI ವೆಬ್ಸೈಟ್ ಒಳಗೆ ಹೋಗಿ ಅಲ್ಲಿ ಈ 3 ಅಡ್ಡ ಲೈನ್ ಗಳು ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗೆಟ್ ಇನ್ ಟಚ್ ಬರ್ತದೆ. ಅಲ್ಲಿ UPI ಕಂಪ್ಲೇಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ಬರ್ತದೆ. ಟ್ರಾನ್ಸಾಕ್ಷನ್ ಅಲ್ಲಿ ಪರ್ಸನ್ ಟು ಪರ್ಸನ್, ನೆಕ್ಸ್ಟ್ ಇಶ್ಯೂಸ್ ಅಲ್ಲಿ ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ ಟು ಅನದರ್ ಅಕೌಂಟ್ ಅಂತ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಟ್ರಾನ್ಸಾಕ್ಷನ್ ಏನೇನಾಯ್ತು, ಯಾವ ನಂಬರ್ ಕಳಿಸಬೇಕಾಗಿತ್ತು ಎಲ್ಲವನ್ನ ಫಿಲ್ ಮಾಡಿ. ಅದಾದ್ಮೇಲೆ ಟ್ರಾನ್ಸಾಕ್ಷನ್ ID ನ ಹಾಕಿ, ನಿಮ್ಮ ಬ್ಯಾಂಕ್ ಯಾವ್ದಿದೆ ಅದನ್ನ ಫಿಲ್ ಮಾಡಿ, ನಿಮ್ಮ UPI ID ನ ಫಿಲ್ ಮಾಡಿ, ಅಮೌಂಟ್ ಫಿಲ್ ಮಾಡಿ, ಡೇಟ್ ಆಫ್ ಟ್ರಾನ್ಸಾಕ್ಷನ್ ನ ಫಿಲ್ ಮಾಡಿ, ಮೊಬೈಲ್ ನಂಬರ್ ನ ಫಿಲ್ ಮಾಡಿ, ನಿಮ್ದು ಇಮೇಲ್ ID ನ ಫಿಲ್ ಮಾಡಿ, ಚೂಸ್ ಫೈಲ್ ಅಲ್ಲಿ ಹೋಗ್ಬಿಟ್ಟು ಆ ಟ್ರಾನ್ಸಾಕ್ಷನ್ ಸ್ಕ್ರೀನ್ ಶಾಟ್ ನ ಹಾಕಿ ಸಬ್ಮಿಟ್ ರಿಕ್ವೆಸ್ಟ್ ನ ಕೊಡಿ. ಹೀಗ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆದಾಗ ಗೋಲ್ಡನ್ ಅವರ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ಪೇಷಂಟ್ ಬದುಕೊಳ್ಳೋ ಸಾಧ್ಯತೆ ಹೇಗಿರುತ್ತೋ ಹಾಗೆ ಟ್ರಾನ್ಸಾಕ್ಷನ್ ಆದ ಗೋಲ್ಡನ್ ಅವರ್ ಅಲ್ಲಿ ನೀವೇನಾದ್ರೂ ಈ ಪ್ರೊಸೆಸ್ ನ ಫಾಲೋ ಮಾಡಿದ್ರೆ ನಿಮ್ ಅಮೌಂಟ್ 24 to 48 ಅವರ್ಸ್ ಅಲ್ಲಿ ವಾಪಸ್ ಬರ್ತದೆ. ಮಾಹಿತಿ ತುಂಬಾ ಉಪಯುಕ್ತವಾಗಿದೆ, ಎಲ್ಲ ವರ್ಗದ ಜನರಿಗೂ ಅವಶ್ಯಕವಾಗಿದೆ.